ಲೈಂಗಿಕತೆನ ನಾವು ಇವತ್ತು ತುಂಬಾ ಬದಲಾಗಿದೆ. ಲೈಂಗಿಕತೆಯ ಅಪ್ರೋಚ್ ಇವತ್ತು ನಾವು ಹಿಂಗೆ ಮುಕ್ತವಾಗಿ ಮಾತಾಡೋ ಅಷ್ಟರ ಮಟ್ಟಿಗೂ ಆಗಿದೆ. ಮತ್ತು ಎಲ್ರಿಗೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತು, ನಮಗೆ ಲೈಂಗಿಕತೆ ಅಂದರೆ ಏನಂತ ಗೊತ್ತು, ಬಿಕಾಸ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಾಣುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಫೈನಲಿ ಒಳ್ಳೆ ಲೈಂಗಿಕ ಅಭ್ಯಾಸಗಳು ಏನೇನು ಅಂತ ಏನು ಹೇಳೋದಕ್ಕೆ ಬಯಸ್ತೀರಿ ಯುವ ಜನಾಂಗಕ್ಕೆ ಎಸ್ಪೆಷಲಿ? ಲೈಂಗಿಕದು ಅಭ್ಯಾಸ ಅಂದರೆ ಅವರು ಬಂದ ತಕ್ಷಣ ಹನಿಮೂನ್ ಟೈಮ್ನಲ್ಲಿ ಮೇ ಬಿ ನೀವು ಎವ್ರಿ ಡೇ ಇಂಟರ್ಕೋರ್ಸ್ ಮಾಡೋದು ಸಹಜ ಅಂತ ಹೇಳ್ಬೋದು. ಬಟ್ ಪ್ರತಿ ಸಲ ನೀವು ಎವ್ರಿ ಡೇ ಮಾಡು ಅಂತಂದರೆ ಐದರ್ ಹಸ್ಬೆಂಡ್ ಆರ್ ವೈಫ್, ಇದು ಆಗದೇ ಇದ್ದದ್ದು ಸಮಸ್ಯೆ. ಬಟ್ ಮೇ ಬಿ ಟ್ವೈಸ್ ಆರ್ ಥ್ರೈಸ್ ಇನ್ ಅ ವೀಕ್ ಆದ್ರೂ ಇಟ್ ಈಸ್ ಓಕೆ. ಬಟ್ ಏನಾಗುತ್ತೆ, ಪ್ರತಿ ಸಲ ಐದರ್ ವೈಫ್ ಅಥವಾ ಹಸ್ಬೆಂಡ್ insist. When one is not interested, if you force it on them, okay, then misunderstandings will come. So ಏನಂತಂದರೆ there is something called foreplay. Okay. There is something called environment, ambience, and also what goes at least 6 to 8 hours before the sex. It is not like wham, bam, thank you ma'am anta.